ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಿನ್ನೆ ಎಲ್ಲರ ಫೋನಲ್ಲೂ ಎಲ್ಲರ ವೈಟಿ ಸ್ಟುಡಿಯೋದಲ್ಲೂ ಒಂದು ಅಪ್ಡೇಟ್ ನೋಟಿಫಿಕೇಷನ್ ಬಂದಿತ್ತಲ್ಲ, ಲೈಕ್ ಆ್ಯಕ್ಷನ್ ಬಟನ್ ಆಗಲಿ, ಇಲ್ಲ ನೀವು ಎಲ್ಲಾದರೂ ವೀಡಿಯೋ ಅಪ್ಲೋಡ್ ಮಾಡಿದರೆ ಲೈಕ್ ಕ್ರೋಮ್ ಬ್ರೌಸರಲ್ಲಾಗಲಿ ಮೇಲೆ ನಿಮಗೆ ನೋಟಿಸಲ್ಲಿ ಇತ್ತು. ಆ್ಯಂಡ್ ವೈಟಿ ಸ್ಟುಡಿಯೋದಲ್ಲಂತೂ ಇದ್ದೇ ಇತ್ತು. ಓಕೆನಾ? ಸೊ ನಾನು ಇಲ್ಲೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಈ ಥರ ನಿಮಗೆ ಬಂದಿರುತ್ತೆ ಎಲ್ಲರಿಗೂ. ಸೊ ಇದು ಒಂದು ಯೂಟ್ಯೂಬ್ದು ಒಂದು ಅಪ್ಡೇಟ್ ಅಂತಲೇ ತಿಳ್ಕೊಳ್ಳಿ. ಇದೊಂದು ಸೆಟ್ಟಿಂಗು. ಓಕೆನಾ? ಏನು ಸೆಟ್ಟಿಂಗ್ ಎತ್ತ ಎಲ್ಲನೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ಲಿ ಹೋಗ್ಬಿಟ್ಟು ಈ ಸೆಟ್ಟಿಂಗ್ನ ಮಾಡಬೇಕು ಎಲ್ಲ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ, ಇವ್ರ ಚಾನಲ್ ಏನಾದರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಎಲ್ಲನೂ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮದು ಚಾನಲ್ ಪ್ರಮೋಷನ್ ಮಾಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಫಸ್ಟ್ ಕಮೆಂಟ್ ಮಾಡಿ, ಏನಾದರೂ ಮುದ್ದಾದೊಂದು ಕಮೆಂಟ್ನ ಮಾಡಿ ನಿಮ್ಮದು ಚಾನಲ್ ಬಂದುಬಿಟ್ಟು ನಾನು ಪ್ರಮೋಷನ್ನ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ನಿಮಗೆ ಕಮ್ಯುನಿಟಿ ಪೋಸ್ಟ್ನೂ ಹಾಕ್ತೀನಿ, ಅದ್ರ ಜೊತೆ ಲಿಂಕ್ ಜೊತೆ ಕಮ್ಯುನಿಟಿ ಪೋಸ್ಟ್ನ ಹಾಕ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನನ್ನ ರೆಕಾರ್ಡಿಂಗ್ ಏನಿದೆ ಸ್ಕ್ರೀನ್ ರೆಕಾರ್ಡರು ಆನ್ನ ಮಾಡ್ಕೋತೀನಿ. ಸೊ ಈ ಸೆಟ್ಟಿಂಗ್ ಏನು ಎಂಥದ್ದು ಅಂತ ಸ್ವಲ್ಪ ತಿಳ್ಕೊಳ್ಳಿ, ಆ್ಯಂಡ್ ಆನ್ ಮಾಡಬೇಕಾ ಬೇಡವಾ ಅಂತಲೂ ತಿಳ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನಾನು ಸಿಂಪಲಿ ನಮ್ಮದು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅಲ್ಲಿ ಹೋಗಬೇಕು, ಅಲ್ಲೇ ನಿಮಗೆ ಈ ಸೆಟ್ಟಿಂಗ್ ಬಂದುಬಿಟ್ಟು ಸಿಗೋದು. ಓಕೆನಾ? ಸೊ ಸಿಂಪಲಿ ನಾವು ಕ್ರೋಮ್ ಬ್ರೌಸರ್ ಏನು ಅಪ್ಲಿಕೇಶನ್ ಇದೆ ಇದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಸೊ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಟೈಪ್ ಮಾಡಬೇಕು studio.youtube.com. ಓಕೆನಾ? ಒಂದು ಸ್ವಲ್ಪನೂ ಸ್ಪೇಸ್ ಕೊಡಬೇಡಿ, ನಾನು ಇಲ್ಲಿ ಹಾಕಿರ್ತೀನಿ ಸ್ಕ್ರೀನಲ್ಲಿ, ನೋಡಿಕೊಂಡು ಟೈಪ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ಸಿಂಪಲಿ ಸ್ಟುಡಿಯೋ. ಓಕೆನಾ? ಸೊ studio.youtube.com ಅಂತ ಟೈಪ್ ಮಾಡಿ. ಸಿಂಪಲಿ ಟೈಪ್ ಮಾಡಿದರೆ ನೋಡಿ, ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದರೆ ಸೊ ನಿಮಗೆಲ್ಲ ಎರಡು ಆಪ್ಷನ್ ಬಂದುಬಿಟ್ಟು ಶೋ ಆಗುತ್ತೆ. ಒಂದು ಬಂದುಬಿಟ್ಟು ಗೆಟ್ ಆ್ಯಪು, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಡಿ. ಓಕೆನಾ? ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಗೈಸ್? ಸೊ ಸಿಂಪಲಿ ನಾವು ಕಂಟಿನ್ಯೂ ಟು ಸ್ಟುಡಿಯೋ ಕೊಡೋಣ. ಓಕೆನಾ? ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೊಟ್ಟರೆ ನೋಡಿ, ನಮ್ಮದು ಏನು ಇದಿದೆ ಡ್ಯಾಶ್ಬೋರ್ಡ್ ವೈಟಿ ಸ್ಟುಡಿಯೋ ಏನಿದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗಿಬಿಡುತ್ತೆ. ಸೊ ನೀವು ಇಲ್ಲಿ ನೋಟ್ ಮಾಡ್ಬೋದು, ಇಲ್ಲಿ ನಿಮಗೆ ಆಪ್ಷನ್ನು ಬರ್ತಾ ಇದೆ. ಓಕೆನಾ? ಸೊ ಒಂದು ನಿಮಿಷ ಬ್ಯಾಕ್ ಮಾಡ್ತೀನಿ. ಆಪ್ಷನ್ನು ನೀವು ಇಲ್ಲಿ ನೋಡ್ಬೋದು, ನಾನು ಝೂಮ್ ಮಾಡ್ತೀನಿ. ಯು ಕ್ಯಾನ್ ನೌ ಚೂಸ್ ಇಫ್ ಯು ವಾಂಟ್ ಟು ಅಲೋ ಥರ್ಡ್ ಪಾರ್ಟಿ ಕಂಪೀಸನ್ ಟು ಯೂಸ್ ಕಂಟೆಂಟ್ ಟು ಟ್ರೈನ್ AI ಮಾಡೆಲ್ ಸ್ಟುಡಿಯೋ ಸೆಟ್ಟಿಂಗ್ ಅಂಡರ್ ದಿ ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತ ಇದೆ. ಸೊ ಇದರದ್ದು ಏನು ಅರ್ಥ ಅಂತಂದರೆ, ಸೊ ನಿಮಗೆ ಎಲ್ಲಿ ಸಿಗುತ್ತೆ ಈ ಸೆಟ್ಟಿಂಗ್ ಅಂದರೆ, ಸಿಂಪಲಿ ನೀವು ಇಲ್ಲಿ ವೀವ್ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗಲ್ಲಿ ಹೋಗ್ಬೋದು. ಸೊ ತುಂಬ ಜನಕ್ಕೆ ವೀವ್ ಸೆಟ್ಟಿಂಗ್ ಮಾಡಿದರೆ ಸಿಗಲ್ಲ. ಸೊ ಸಿಂಪಲಿ ನೀವು ಬೇಕಿದ್ರೆ ಇಲ್ಲಿ ಸೆಟ್ಟಿಂಗಲ್ಲಿ ಎಲ್ಲಿ ಸಿಗುತ್ತೆ ಆ ಥರ್ಡ್ ಪಾರ್ಟಿದಂತ ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಸಿಂಪಲಿ ಇಲ್ಲಿ ಇದು ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಚಾನೆಲ್ ಅಂತ. ಓಕೆನಾ? ಜನರಲ್ ಮತ್ತು ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಚಾನೆಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ. ಅದಾದಮೇಲೆ ಚೂರು ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನೀವು ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತ. ಇದು ಬಂದುಬಿಟ್ಟು ನೀವು ಇಲ್ಲಿ ಟಿಕ್ ಮಾಡಿದರೆ, ಈಗ AI ಏನು ಲಾಂಚ್ ಮಾಡ್ತಾಯಿದೆ, AI ತುಂಬ ಕಂಪ್ನೀಸ್ಗಳೇನಿದ್ದಾವೆ, ಆ AI ಬಂದುಬಿಟ್ಟು ಹೊಸದಾಗಿ ಏನಾದರೂ ಲಾಂಚ್ ಮಾಡ್ತಾ ಇರ್ತಾರೆ. ಸೊ ನೀವು ಇಲ್ಲಿ ಟಿಕ್ನ ಮಾಡಿದರೆ ಅವ್ರು ಬಂದುಬಿಟ್ಟು AIದು ಅವ್ರ ವೀಡಿಯೋಸ್ಗೆ ಯೂಸ್ ಮಾಡ್ಕೋತಾರೆ, ಅವ್ರ ಟ್ರೈನ್ಗೆ ಯೂಸ್ ಮಾಡ್ಕೊತಾರೆ, ಟ್ರೈನ್ ಮಾಡೋದಕ್ಕೆ. ಓಕೆನಾ? ನಿಮ್ಮ ವೀಡಿಯೋಸು ಅವರು ಒಂದು ಒಳ್ಳೆ ಕಂಪ್ನಿ ಆದರೂ ಆಗಿರ್ಬೋದು, ಇಲ್ಲ ಬೇರೆ ಥರ್ಡ್ ಪಾರ್ಟಿ ಕಂಪ್ನೀಸ್ನೂ ಆಗಿರ್ಬೋದು. ಓಕೆನಾ? ಸೊ ಇಲ್ಲಿ ಕಂಪ್ನೀಸ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಎಲ್ಲಿ ಗೊತ್ತಾ ಕಂಪ್ನೀಸ್ ಮೆನ್ಷನ್ ಮಾಡಿರ್ತಾರೆ. ಸಿಂಪಲ್ ಇಲ್ಲಿ ನೀವು ಟಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನಿಮಗೆ ಒಂದು ನಿಮಿಷ ಟಿಕ್ ಮಾಡಿದರೆ ಕೆಳಗಡೆ ಸೆಲೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಅಡಾಬ್ ಇದೆ, ಅಮೆಝಾನ್ ಇದೆ, ಇನ್ನೂ ತುಂಬ ಆ್ಯಪಲ್ ಇದೆ, ಇನ್ನೂ ತುಂಬ ಕಂಪ್ನೀಸ್ ಇದೆ. ನೀವು ಬೇಕಿದ್ದರೆ ಎಲ್ಲ ಈ ಕಂಪ್ನೀಸು ಯಾವ್ಯಾವುದು ಬ್ರ್ಯಾಂಡೆಡ್ ಕಂಪ್ನೀಸ್ ಇದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಇಲ್ಲ ನನ್ನ ವಿಡಿಯೋ ಯಾರೂ ಯೂಸ್ ಮಾಡಬಾರ್ದು ಟ್ರೈನಿಗೆ, ಅವ್ರ ಟ್ರೈನಿಗೆ ಯಾರೂ ನನ್ನ ವಿಡಿಯೋ ಯೂಸ್ ಮಾಡಬಾರ್ದು, ಇದರಿಂದ ನಿಮಗೇನು ಬೆನಿಫಿಟ್ಸ್ ಸಿಗಲ್ಲ. ಬಟ್ ಏನಕ್ಕೆ ಈ ಸೆಟ್ಟಿಂಗ್ನ ತಂದ್ರಂದರೆ, ಈ AI ಏನು ಕಂಪ್ನೀಸ್ ಇದೆ, ಓಕೆನಾ? ಸೊ ಇವರು ಯೂಟ್ಯೂಬಿಂದ ಕೊಲ್ಯಾಬ್ ಮಾಡಿದ್ದಾರೆ, ಹಾಗಾಗಿ ಈ ಸೆಟ್ಟಿಂಗ್ನ ತಂದಿರೋದು. ಓಕೆನಾ? ಸೊ ನಿಮಗೆ ಇಷ್ಟ ಇದ್ದರೆ ನೀವು ಈ ಸೆಟ್ಟಿಂಗ್ನ ಆನ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಸ್ಕಿಪ್ನ ಮಾಡ್ಬೋದು. ಓಕೆನಾ? ನೀವು ಇಷ್ಟ ಇದ್ದರೆ ಬೇಕಿದ್ರೆ ಇಲ್ಲಿ ಅಡಾಬ್ ಏನಿದೆ ಅದು ಒಳ್ಳೆ ಕಂಪ್ನಿನೇ, ಅಮೆಝಾನು ಒಳ್ಳೆ ಕಂಪ್ನಿನೇ, ಆ್ಯಂಡ್ ಆ್ಯಪಲ್ಲು. ಅದಾದಮೇಲೆ ನಾವು ಇನ್ನೂ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇನ್ನೂ ತುಂಬ ಬರುತ್ತೆ.
ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಇನ್ನೂ ತುಂಬ ಇದೆ. ನಿಮಗೆ ಮೈಕ್ರೋಸಾಫ್ಟ್ ಆಯಿತು, ಇನ್ನೂ ಬೇಕಿದ್ದರೆ ತುಂಬ ಇದೆ. ನೀವು ಬೇಕಿದ್ದರೆ ಏನು ಮಾಡ್ಬೋದು, ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡನ್ನ ಮಾಡ್ಬೋದು. ಇಲ್ಲಿ ಸೇವ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೋಬೋದು. ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು. ನಿಮ್ಮ ವಿಡಿಯೋ ನನ್ನ ವಿಡಿಯೋ ಯೂಸ್ ಮಾಡ್ಕೊಳ್ಳಿ ಅಂದರೆ AI ಕಂಪ್ನೀಸ್ ಯಾವ್ಯಾವ ಕಂಪ್ನೀಸ್ ಇದೆ, ನನ್ನ ವಿಡಿಯೋ ಯೂಸ್ ಮಾಡ್ಕೊಳ್ಳಿ ಅಂದರೆ ನೀವು ಇದನ್ನು ಈ ಸೆಟ್ಟಿಂಗ್ನ ಆನ್ ಮಾಡ್ಬೋದು. ಇಲ್ಲಾಂದರೆ ಸಿಂಪಲಿ ನೀವೇನು ಮಾಡ್ಬೋದು, ಕ್ಯಾನ್ಸಲ್ ಮೇಲೆ ಇಲ್ಲಿ ಏನಿದೆ ಇದೆಲ್ಲ ಅನ್ಟಿಕ್ ಮಾಡಿಬಿಡಿ. ಅನ್ಟಿಕ್ ಮಾಡಿಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಥರ್ಡ್ ಪಾರ್ಟಿದು ಏನಿದೆ ಇಲ್ಲಿದೆ ನೀವು ಟಿಕ್ ಮಾಡಿದ್ರಲ್ಲ, ಸಿಂಪಲಿ ಅನ್ಟಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೋಬೋದು. ನಿಮಗೆ ಇಲ್ಲ ಯೂಸ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಅಂತಂದರೆ ನೀವು ಅದನ್ನು ಟಿಕ್ ಮಾಡಿಬಿಟ್ಟು ಏನು ಮಾಡ್ಬೋದು, ಸೇವ್ನ ಮಾಡ್ಬೋದು. ಯಾವ್ಯಾವ ಕಂಪ್ನೀಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನೀವು ಆಲ್ ಕಂಪ್ನಿ ಸೆಲೆಕ್ಟ್ ಮಾಡೋದಾದ್ರೂ ಆಲ್ ಕಂಪ್ನಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನನ್ನ ವಿಡಿಯೋ ಯಾರೂ ಯೂಸ್ ಮಾಡಬಾರ್ದು ಅಂದರೆ ಈ ಸೆಟ್ಟಿಂಗ್ ನೀವು ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಇದ್ರ ಬಗ್ಗೆ ರಿಲೇಟೆಡು ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.